ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಗುಡ್ ಈವ್ನಿಂಗ್. ಆಮ್ ಆಡಿಬಲ್ ಡಿಯರ್ ಸ್ಟೂಡೆಂಟ್ಸ್. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ. ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಆಮ್ ಆಡಿಬಲ್ ಡಿಯರ್ ಸ್ಟೂಡೆಂಟ್ಸ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಆದಂಥ ಕಂಪ್ಯೂಟರ್ ಕಾನ್ಸೆಪ್ಟ್ಸನ್ನು ಕಲಿತಿದ್ದೀವಿ ಲಾಸ್ಟ್ ಕ್ಲಾಸ್ದಲ್ಲಿ. ಇದು ಮುಂದಿನ ಕ್ಲಾಸು. ಇದರಲ್ಲಿ ಮತ್ತೆ ಅದರ ಮುಂದಿನ ಭಾಗ ಏನಿದೆ ನೋಟ್ಸ್ನಲ್ಲಿ ಅದನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಕಾನ್ಸೆಪ್ಟನ್ನು ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋಕ್ಕಿಂತ ಜಾಸ್ತಿ ಅರ್ಥವನ್ನು ಮಾಡ್ಕೊಂಡಿರುವಂಥ ವಿಷಯವನ್ನು ಎಷ್ಟು ಬಾರಿ ಅದನ್ನು ನಮನ ಮಾಡುತ್ತೀವಿ ಅಥವಾ ನೆನಪು ಮಾಡ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಒಂದು ರೆಕಾರ್ಡೆಡ್ ಕ್ಲಾಸ್ ಆಗಿರಲಿ, ಲೈವ್ ಕ್ಲಾಸಸ್ ಆಗಿರಲಿ, ನೀವು ಜಾಯಿನ್ ಆದಾಗ ಅಲ್ಲಿ ಬರುವಂಥ ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ಗಳನ್ನು ಬರ್ತ್ ತೆಗೋದ್ರಿಂದ ನೀವೇನು ಅಪಿಯರೆನ್ಸ್ ಆಗಿರ್ತಿರಲ್ಲ, ಆ ಕಣ್ಣಿಗೆ ಅದೇನು ಆ ಶಬ್ದಗಳನ್ನು ನೀವು ನೋಡಿರ್ತಿರಲ್ಲ, ಅದು ಕೂಡ ನಿಮ್ಗೆ ನೆನಪಿಟ್ಕೊಳ್ಳಿಕ್ಕೆ ಜಾಸ್ತಿ ಆಗುತ್ತೆ. ನೋಡಿ, ಯಾವ ಪರೀಕ್ಷೆಗೋಸ್ಕರ ತಯಾರಿಯನ್ನು ಮಾಡ್ತಾ ಇದ್ದೀರಾ, ಆ ಪರೀಕ್ಷೆಯ ಗುಣ, ಅವಗುಣ ಹಾಗೂ ಅದರ ಲಕ್ಷಣಗಳನ್ನು ತಿಳ್ಕೊಂಡಿದ್ದೇ ಆದರೆ ಆ ವಿದ್ಯಾರ್ಥಿಯಿಂದ 100% ತಯಾರಿ ಸಾಧ್ಯತೆ ಇದ್ದೇ ಇರುತ್ತೆ. ಯಾರಿಗೆ ಅದರ ಬಗ್ಗೆ ಯಾವುದೇ ಲಕ್ಷ್ಯ ಇಲ್ಲ, ಸುಮ್ಮನೆ ನಾನು ಅಟೆಂಡ್ ಆಗ್ತೀನಿ ಅಂತ ಅನ್ನೋರಿಗೆ ನಾನು ಏನೇ ಹೇಳಿದ್ರು ಅದು ಕೊರ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಕ್ಲಾಸದ ಮುಂದಿನ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಎಲ್ಲರಿಗೂ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ಬೆಳಗ್ಗೆ ನಾವು ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅನ್ನ ತಿಳ್ಕೊಂಡಿವಿ. ಅರ್ಥ ಐತರಿ? ಎವಲ್ಯೂಷನ್, ಯಾವ ರೀತಿ ಕಂಪ್ಯೂಟರ್ ವಿಕಾಸವಾಯಿತು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅದರ ಕುರಿತು ಇನ್ನೊಂದು ಸ್ವಲ್ಪ ಡೀಟೇಲ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಲಕ್ಷ್ಯ ವಹಿಸಿ. ಇದರಲ್ಲಿ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತದ, ನೆನ್ಪಿಟ್ಕೊಳ್ಳಿ. ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತದ. ನಾನು ಯಾಕೆ ಈ ವಿಚಾರವನ್ನ ಶಿವಮಂಗಲಂ, ಅರೆ ಬಾಬ್ರೆ ಶಿವಮಂಗಲಂ, ಜಸ್ಟ್ 15 minutes ಬ್ಯಾಕ್ ನೀವು ಕಾಲ್ ಮಾಡಿದ್ರಿ. ಯು ಹ್ಯಾವ್ ಜಾಯ್ನ್ಡ್. ಓ ಮೈ ಗಾಡ್, ರಿಯಲಿ ಇಂಪ್ರೆಸಿವ್. ಎಸ್, ಕಮ್ ಆನ್. ಯಾರು ಮೊದಲ ಬಾರಿಗೆ ಕ್ಲಾಸನ್ನ ಜಾಯಿನ್ ಆಗಿದ್ದೀರಲ್ಲ ಅವ್ರಿಗೆ ಒಂದೇ ವಿಷಯ ಹೇಳ್ತಾ ಇದ್ದೀನಿ. ಅಲ್ಲಿ ಎಲ್ಲಾ ಫೋಲ್ಡರ್ಸ್ ಇದಾವೆ. ಡೆಮೋ ಅಂತ ಒಂದು ಫೋಲ್ಡರ್ ಇದೆ. ಆ ಡೆಮೋದಲ್ಲಿರುವಂಥದ್ದು ಮೊದಲು ಮುಗಿಸಿ, ಆಮೇಲೆ ಪೇಪರ್ 1, ಪೇಪರ್ 2 ಸಬ್ಜೆಕ್ಟ್ ವೈಸ್. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಗೆ ಬಂದಿದ್ದೀರಾ, ಓಕೆ, ಲೈವ್ ಯು ಕ್ಯಾನ್ ಅಟೆಂಡ್ ಮೈ ಡಿಯರ್ ಸ್ಟೂಡೆಂಟ್. ಐ ಆಮ್ ನಾಟ್ ಟೆಲಿಂಗ್ ಡೋಂಟ್ ಅಟೆಂಡ್, ಓಕೆ. ಬಟ್ ಯಾವುದೇ ಕಾನ್ಸೆಪ್ಟು ನಿಮಗೆ ಅರ್ಥ ಆಗೋದು ಯಾವಾಗ ಅಂತಂದ್ರೆ ಮೊದಲನೇದಿಂದ ನೋಡಿದಾಗ ಮಾತ್ರ ತಿಳಿತರಿ. ಆಮೇಲೆ ಹೊಸದಾಗಿ ಯಾರು ಅಟೆಂಡ್ ಆಗಿರ್ತಿರಲ್ಲ ಆ ವಿಡಿಯೋನ ನೋಡ್ಕೊಳ್ಳಿ. ನೀವೆಲ್ಲರೂ ಜಾಣರಿದ್ದೀರಾ. ಕೆಳಗಡೆ ಸ್ಪೀಡ್ ಹೆಚ್ಚು ಮಾಡುವಂಥ ಆಪ್ಷನ್ ಇರುತ್ತೆ, ಅದನ್ನ ಸ್ಪೀಡ್ ಕೂಡ ನೀವು ಮಾಡ್ಕೋಬಹುದು. ಎಸ್, ಕಮ್ ಆನ್. Abacus 1602 China, a first mechanical calculating device, horizontal rod represents the 1, 10s and 100s. ನೋಡಿ, ಅದು ವುಡನ್ ಇತ್ತು. ನೆಕ್ಸ್ಟ್, used for addition, subtraction, operation, calculation of square roots can also be performed. ಎಲ್ಲಿ? ಅಬ್ಯಾಕಸ್ ನಲ್ಲಿ. ಎಸ್, ಬನ್ನಿ. ನೆಕ್ಸ್ಟ್, ನೇಪಿಯರ್ಸ್ ಬೋನ್ಸ್ 1617, ಜಾನ್ ನೇಪಿಯರ್, ಸ್ಕಾಟ್ಲ್ಯಾಂಡ್ ದವರು. ನೆನ್ಪಿಟ್ಟುಕೊಳ್ಳಿ, ಸ್ಕಾಟ್ಲ್ಯಾಂಡ್ ದವರು ಜಾನ್ ನೇಪಿಯರ್. ನೀವು ನೋಟ್ಸ್ ನಲ್ಲಿ ಇದೆಲ್ಲ ಲಿಸ್ಟೇ ಬರುತ್ತೆ, ತಿಳಿತಾರೆ. ನೋಟ್ಸ್ ಎಲ್ಲ ಬರುತ್ತೆ. 3-dimensional structure holding number 0 to 9 only, representing graphical structure of calculating result. Perform multiplication on numbers, technological used for calculation called rhabdologia. ಇಲ್ಲೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ರು ಕ್ಯಾಲ್ಕುಲೇಷನ್ ಅಲ್ಲಿ. ಆ ಟೆಕ್ನಾಲಜಿಗೆ ಏನಂತ ಕರಿತಾ ಇದ್ರು? ಈ ರ್ಯಾಬ್ಡೋಲೋಜಿಯಾ. ಹಂಗಾರೆ ಕ್ಯಾಲ್ಕುಲೇಷನ್ ಒಂದು ಟೆಕ್ನಾಲಜಿ ಅಂತ ಇದ್ದು ರ್ಯಾಬ್ಡೋಲೋಜಿಯಾ ಇದನ್ನ ಎಲ್ಲಿ ಯೂಸ್ ಮಾಡಿದ್ರು? ನೇಪಿಯರ್ಸ್ ಬೋನ್ ಎಂಬ ಇದೊಂದು ಏನಪ್ಪ ಅಂತಂದ್ರೆ ಇದು ಇನ್ವೆನ್ಷನ್. ನೋಡಿ, ಇಲ್ಲಿ ಇದ್ದಿದ್ದು ಇನ್ವೆನ್ಷನ್ಗಳು. ಇಲ್ಲಿ ಯಾರಿದ್ದಾರೆ? ಇನ್ವೆಂಟರು. ಅದರ ಲಕ್ಷಣ, ಅದು ಎಲ್ಲಿ ಯೂಸೇಜ್ ಆಗುತ್ತಾ, ಅದು ಹೆಂಗೆ ಉಪಯೋಗ ಆಗುತ್ತಾ ಅನ್ನೋ ಲಿಸ್ಟ್ ಅದಾವ, ತಿಳಿತರಿ. ಎಸ್, ಬನ್ನಿ ಮುಂದಿನ ವಿಚಾರವನ್ನ ನೋಡಿಕೊಳ್ಳೋಣ. ಎಸ್, ನೆಕ್ಸ್ಟ್ ನಾವು ಬೆಳಿಗ್ಗೆ ಏನ್ ಮಾಡಿದ್ದೀವಿ? ನೇಪಿಯರ್ ಬೋನ್ಸ್ ಬಗ್ಗೆ, ಸ್ಕಾಟ್ಲೆಂಡ್ ಜಾನ್ ನೇಪಿಯರ್ ಬಗ್ಗೆ, ರ್ಯಾಬ್ಡೋಲೋಜಿಯಾ ಬಗ್ಗೆ ತಿಳ್ಕೊಂಡಿದ್ದಿಲ್ಲ. ಅರ್ಥ ಆಯ್ತರಿ? ನಾನು ಇದನ್ನ ಹೇಳ್ಕೊಡ್ತಾ ಇದ್ದೇನೆ, ತಿಳಿತಾ. ಡೈರೆಕ್ಟ್ ಅಬ್ಯಾಕಸ್ ಆದ್ಮೇಲೆ ಪಾಸ್ಕಲ್ ಅಂಡ್ ಬ್ಲೈಸ್ ಪಾಸ್ಕಲ್ ಅನ್ನ ತಿಳ್ಕೊಂಡಿದ್ವಿ. ಫ್ರಾನ್ಸ್ ದವರು 1642 ಫ್ರಾನ್ಸ್ ಬ್ಲೈಸಿ ಪಾಸ್ಕಲ್, ದ ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್. ಇದಕ್ಕೆ ಯಾಕೆ ಆಡಿಂಗ್ ಮಷಿನ್ ಅನ್ಲಿಕ್ಕಂದ್ರೆ ಅಲ್ಲಿ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಎರಡೇ ಕೆಲಸ ಆಗ್ತಾ ಇತ್ತು. 2 numbers, mainly designed with regarded to the pressure of liquid. So it was structured like rectangular box. ಇದು ರೆಕ್ಟ್ಯಾಂಗುಲರ್ ಬಾಕ್ಸ್ ಇತ್ತು ವಿತ್ 8 discs, represent number of units. ಇಷ್ಟ, ಮತ್ತೇನಿಲ್ಲ. ಇನ್ನ JMG ನೋಡಿ, ಇವ್ರೇನ್ ಇನ್ವೆನ್ಷನ್ ಮಾಡಿದ್ರಪ್ಪ ಅಂತಂದ್ರೆ, ಈ ಲಿಸ್ಟ್ ಏನಿದಲ್ಲ, ಯಾರ್ ಇನ್ವೆಂಟರ್ ಅದಾರಲ್ಲ ಅವರು, ಇನ್ವೆನ್ಷನ್ ಏನ್ ಮಾಡಿದಾರಲ್ಲ ಅವರು, ಅದರ ಲಕ್ಷಣ, ಅದರ ಅಪ್ಲಿಕೇಶನ್ ಇಲ್ಲಿ ಲಿಸ್ಟ್ ಅದ.
ಜಾಕ್ವರ್ಡ್ಸ್ ಲೂಮ್ 1801 ನಲ್ಲಿ ಬರ್ತದ, ನೆನ್ಪಿಟ್ಟುಕೊಳ್ಳಿ. ಆ ಎಕ್ಸಾಮ್ನ ಕೇಳ್ಬೋದು 1801, 1802, 1803, 1804. ಜಾಕ್ವರ್ಡ್ಸ್ ಲೂಮ್ ಇಸ್ ರಿಗಾರ್ಡೆಡ್ ಆಸ್ ಅಂತ ಕೇಳ್ಬೋದು. ತಿಳಿತರಿ? ಜೋಸೆಫ್ ಮ್ಯಾರಿ ಜಾಕ್ವರ್ಡ್, JMG, JMJ, France, mainly viewed a silk based pattern, punched card for the sequence of operation. So punch card for the sequence of operations ಮಾಡಿದಾಗ punch card ತರ ತಗೊಂಡು ಹೋಗ್ತಾ ಇದ್ರು. ಸೊ ಅದು ಜಾಕ್ವರ್ಡ್ ಲೂಮ್ ಅಂತ ಬರ್ತದೆ ವಿದ್ಯಾರ್ಥಿಗಳೇ. ಅದನ್ನ JMG, ಜೋಸೆಫ್ ಮ್ಯಾರಿ ಜಾಕ್ವರ್ಡ್, ಫ್ರಾನ್ಸ್ ದವರು. ನೆಕ್ಸ್ಟ್, ಸಿಂಪ್ಲಿಫೈಡ್ ದ ಪ್ರೊಸೆಸ್ ಆಫ್ ಟೆಕ್ಸ್ಟೈಲ್ಸ್. ಸೊ ಟೆಕ್ಸ್ಟೈಲ್ಸ್ ನಲ್ಲಿ ಏನು ಕಾರ್ಯ ನಡೀತಾ ಇತ್ತು ಅದನ್ನ ಸ್ವಲ್ಪ ಸರಳೀಕರಣ ಮಾಡಲಿಕ್ಕೆ ಈ ಕೆಲಸ, ಈ ಒಂದು ಇನ್ವೆನ್ಷನ್ ಹೆಲ್ಪ್ ಆಯ್ತು. ನೆಕ್ಸ್ಟ್, ಅನಾಲಿಟಿಕಲ್ ಇಂಜಿನ್ 1837, ಬೆಳಗ್ಗೆನೆ ತಿಳ್ಕೊಂಡಿದ್ದೀವಿ. ಚಾರ್ಲ್ಸ್ ಬ್ಯಾಬೇಜ್, ಫಾದರ್ ಆಫ್ ಕಂಪ್ಯೂಟರ್, ಲಂಡನ್ ದವರು. ಎಲ್ಲಿ? ಲಂಡನ್ ದವರು. ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಸ್ಟೋರ್ಡ್ ಪ್ರೋಗ್ರಾಮ್ ಇನ್ ದ ಫಾರ್ಮ್ ಆಫ್ ಪೆಗ್ಸ್, ಆಲ್ಸೋ ಕಾಲ್ಡ್ ಬ್ಯಾರಲ್ಸ್. ನೋಡಿ, ಹಂಗಾರ ಬ್ಯಾರಲ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು, ಪೆಗ್ಸ್ ಅನ್ನು ಕೇಳ್ಬೋದು. ಅದೊಂದು ಸ್ಟೋರ್ಡ್ ಪ್ರೋಗ್ರಾಮ್ ಅಪಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಅನಾಲಿಟಿಕಲ್ ಇಂಜಿನ್. ಇಟ್ ವಾಸ್ ಎ ಡೆಸಿಮಲ್ ಮಷಿನ್ ಯೂಸ್ ಸೈನ್ ಅಂಡ್ ಮ್ಯಾಗ್ನಿಟ್ಯೂಡ್ ಫಾರ್ ರಿಪ್ರೆಸೆಂಟೇಷನ್ ಆಫ್ ನಂಬರ್ಗಳನ್ನ ದೊಡ್ಡದು ಮಾಡೋದು, ಚಿಕ್ಕದು ಮಾಡೋದು, ಡೆಸಿಮಲ್ ನಂಬರ್ಗಳನ್ನ ತಿಳ್ಕೊಳ್ಳಿಕ್ಕೆ ಅವರು ಹೆಲ್ಪ್ ಮಾಡ್ಕೋತಾ ಇದ್ರು. ನೆಕ್ಸ್ಟ್, ಟ್ಯಾಬ್ಯುಲೇಟಿಂಗ್ ಮಷಿನ್. ದ ನೆಕ್ಸ್ಟ್ ಒನ್ ಈಸ್ ಟ್ಯಾಬ್ಯುಲೇಟಿಂಗ್ ಮಷಿನ್ 1890. ನೋಡಿ, ಟ್ಯಾಬ್ಯುಲೇಟಿಂಗ್ ಮಷಿನ್ ಅಂತ ಬಂತಂದ್ರೆ ಹರ್ಮನ್ ಹೊಲರಿತ್, ಅಮೇರಿಕದವರು. ತಿಳಿತನದು ಅಮೇರಿಕನ್ದವ್ರು. ನೋಡಿ, ಈಗಾಗಲೇ ನಾವು ಯಾರು ಎಲ್ಲಾರು ಅಂತ ತಿಳ್ಕೊಂಡಿದ್ದೀವಿ. ಜೋಸೆಫ್, ನೋಡಿ, ಬ್ಲೇಸಿ ಪಾಸ್ಕಲ್, ಫ್ರಾನ್ಸ್. BPF ಅಂತ ನೆನ್ಪಿಟ್ಕೋರಿ. JMGF, ಫ್ರಾನ್ಸ್ ದವರು. ಚಾರ್ಲ್ಸ್ ಬ್ಯಾಬೇಜ್, ಲಂಡನ್ ದವರು. ಬ್ಲೇಸಿ ಪಾಸ್ಕಲ್, JMJ, ಫ್ರಾನ್ಸ್ ದವ್ರು ಬರ್ತಾರ. ಚಾರ್ಲ್ಸ್ ಬ್ಯಾಬೇಜ್ ಎಲ್ಲವರು ಬರ್ತಾರ, ಲಂಡನ್ ದವರು. ತಿಳಿತರಿ? ಆಮೇಲೆ ಈ ಕಡೆ ಹರ್ಮನ್ ಹೊಲರಿತ್ ಎಲ್ಲರೂ ಬರ್ತಾರಪ್ಪ ಅಂತಂದ್ರೆ ಅಮೇರಿಕನ್ದವ್ರು ಅದಾರ. ತಿಳಿತರಿ? ಸೊ ಇವರು ಟ್ಯಾಬ್ಯುಲೇಟಿಂಗ್ ಮಷಿನ್ 1890 ಮಾಡ್ತಾರೆ. ಇಟ್ ಯೂಸ್ಡ್ ಪಂಚ್ಡ್ ಕಾರ್ಡ್ಸ್ ವಿತ್ ರೌಂಡ್ ಹೋಲ್ಸ್. ಇಟ್ ವಾಸ್ ದ ಫಸ್ಟ್ ಎಲೆಕ್ಟ್ರೋಮೆಕ್ಯಾನಿಕಲ್ ಮಷಿನ್. ನೋಡಿ, ಇದೊಂದು ಮೊದಲನೆಯ ಎಲೆಕ್ಟ್ರೋಮೆಕ್ಯಾನಿಕಲ್ ಮಷಿನ್ ಅದ, ಡಿಸೈನ್ ಟು ಪ್ರೊಸೆಸ್ ದ ಡಾಟಾ ಫಾರ್ ಸೆನ್ಸಸ್ ಇನ್ 1890. ರೀಡ್ 1 ಕಾರ್ಡ್ ಅಟ್ ಎ ಟೈಮ್. ಸೊ ಒಟ್ಟಾರೆ ನಾವು ಇದನ್ನ ಮುಂಜಾನೆ ತಿಳ್ಕೊಂಡಿದ್ದೀವಿ. US ಸೆನ್ಸಸ್ ನಲ್ಲಿ ಯೂಸ್ ಮಾಡಿದ್ರು ಟ್ಯಾಬ್ಯುಲೇಟಿಂಗ್ ಮಷಿನ್ ಅನ್ನ. ಎಸ್, ಎಲ್ಲರಿಗೂ ಅರ್ಥ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳು. ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್, ಕಮಾನ್ ಎಸ್ ಸ್ಟೂಡೆಂಟ್ಸ್, ಕಮಾನ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್, ಮಾರ್ಕ್ 1 ಅಂತ ಒಂದು ಇನ್ವೆನ್ಷನ್ ಆಗುತ್ತೆ. ಏನು? ಮಾರ್ಕ್ 1, 1944. ಹಾರ್ವರ್ಡ್ ಐಕೆನ್, ಅಮೇರಿಕದವರು. ಯಾರ್ಯಾರಪ್ಪ? ಆಗಲೇ ಹೆರೆತ್ ಅಂತ ಒಬ್ಬರಿದ್ರು, ಅವರು ಹಾರ್ವರ್ಡ್ ಐಕೆನ್ ಅನ್ನೋರು, ಇಬ್ರು ಅಮೇರಿಕದವ್ರು ಬರ್ತಾರೆ. ಕನ್ಸಿಸ್ಟ್ ಆಫ್ ಇಂಟರ್ಲಾಕಿಂಗ್ ಪ್ಯಾನಲ್ಸ್ ಆಫ್ ಸ್ಮಾಲ್ ಗ್ಲಾಸ್ ಕೌಂಟರ್ ಸ್ವಿಚಸ್ ಅಂಡ್ ಕಂಟ್ರೋಲ್ ಸರ್ಕ್ಯೂಟ್ಸ್. ಡಾಟಾ ಕ್ಯಾನ್ ಬಿ ಎಂಟರ್ಡ್ ಮ್ಯಾನ್ಯುವಲಿ. ಮೇನ್ಲಿ ಯೂಸ್ಡ್ ಇನ್ ದ ಎಫರ್ಟ್ ಆಫ್ ಡ್ಯೂರಿಂಗ್ World War II. ನೋಡಿ, World War II ದಲ್ಲಿ ಈ ಒಂದು ಕಂಪ್ಯೂಟರ್ ಮಾರ್ಕ್ 1 1944 ಏನಾಯ್ತು ಯೂಸ್ ಆಗಿದೆ. ಮ್ಯಾಗ್ನೆಟಿಕ್ ಡ್ರಮ್ಸ್ ಆರ್ ಯೂಸ್ಡ್ ಫಾರ್ ಸ್ಟೋರೇಜ್. ಇದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಒನ್, ಎನಿಯಾಕ್. ಬೆಳಗ್ಗೆ ತಾನೇ ತಿಳ್ಕೊಂಡಿದ್ದೀವಿ ಎನಿಯಾಕ್ ಅಂತಂದ್ರೆ ಏನು. 1946. ನೋಡಿ, 1944ದಾಗ ಮಾರ್ಕ್ 1 ಬಂತಂದ್ರೆ ಎನಿಯಾಕ್ ಬರೋದು 1946 ತಾಗ ವಿದ್ಯಾರ್ಥಿಗಳು. ಅರ್ಥ ಆಯ್ತಾರೆ? ಸೊ ಎನಿಯಾಕ್ ಲಾಂಗ್ ಫಾರ್ಮ್ ಏನಾಗುತ್ತಾ? ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಏನಾಗುತ್ತಾ? ನೆನಪು ಮಾಡ್ಕೊಳ್ಳಿ. ತಿಳಿತರಿ? ಸೊ JP ಎಕರ್ಟ್ ಅಂಡ್ JW ಮ್ಯಾಕೌಲೆ, ಅಮೇರಿಕಾದವರು, ಇಬ್ರು ಕೂಡ ಇದನ್ನು ಮಾಡಿದಾರ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 20 ಅಕ್ಯುಮುಲೇಟರ್ಸ್. ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ತಿಳಿತರಿ? ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಇದು. ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ಅಲ್ಲೇನಾಗಿತ್ತು? ಫಸ್ಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮಷೀನ್. ಯಾವುದು? ಟ್ಯಾಬ್ಯುಲೇಟಿಂಗ್ ಮಷಿನ್. ಎಲೆಕ್ಟ್ರೋ ಮೆಕ್ಯಾನಿಕಲ್ ಮಷಿನ್. ಇದು ಏನಾಗುತ್ತಾ? ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗುತ್ತಾ. ಯಾವುದು? ಎನಿಯಾಕ್ ವಿದ್ಯಾರ್ಥಿ. ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಯೂಸ್ಡ್ ಫಾರ್ ವೆದರ್ ಪ್ರಿಡಿಕ್ಷನ್, ಅಟೋಮಿಕ್ ಎನರ್ಜಿ ಕ್ಯಾಲ್ಕುಲೇಷನ್ ಅಂಡ್ ಅದರ್ ಸೈಂಟಿಫಿಕ್ ಯೂಸೇಜ್. ಅಂದ್ರೆ ಸೈಂಟಿಫಿಕ್ ಯೂಸೇಜ್ನಾಗ ಎನಿಯಾಕ್ ಕಂಪ್ಯೂಟರ್ 1946 ದಲ್ಲಿದ್ದು ಯೂಸ್ ಆಯ್ತು. ನೆಕ್ಸ್ಟ್, ಎಡ್ಸಾಕ್, ಜಾನ್ ವಾನ್ ನ್ಯೂಮ್ಯಾನ್, ಅಮೇರಿಕಾದವರು. ಇವರು ಕೂಡ
ಯಾರು ಯಾರು ಈ ಕಡೆ ನಮ್ಗೆ ಜಮಖಂಡಿ ಅವರು, ಬಾಗಲಕೋಟೆ ಈ ಕಡೆ ಯಾರು, ಹುಬ್ಬಳ್ಳಿ ಧಾರವಾಡ ಕರ್ನಾಟಕವ್ರು ಯಾರು ಇಲ್ಲೇ ಇಲ್ಲ. ತಿಳಿತೀರಿ? ಎಸ್. ಆದ್ರೆ ನಮ್ಮಿಂದಲೇ ಇದೆಲ್ಲ ಫೇಮಸ್ ಆಗ್ತಾ ಇದೆ. ಅಂದ್ರೆ ನಮ್ಮಷ್ಟು ಜಾಸ್ತಿ ಯಾರು ಯೂಸ್ ಮಾಡ್ತಾ ಇಲ್ಲ. ಅರ್ಥ ಆಯ್ತು ಅಂತ ಹೇಳಿದ್ರೆ ಇವರೆಲ್ಲ ತಯಾರು ಮಾಡಿರ್ಬೋದು, ಆದ್ರೆ ಇಡೀ ವಿಶ್ವಕ್ಕೆ ಇದು ಎಷ್ಟು ಉಪಯೋಗ ಐತೆ ಅಂತ ಗೊತ್ತಾಗಿದೆ ಇಂಡಿಯನ್ಸ್ದಿಂದ. ಇದು ನಾವು ಮೊದಲು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ, ಇದು ನಾವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ. ಇಟ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ ಸ್ಟೋರೇಜ್ ಕೆಪಾಸಿಟಿ. ನೋಡಿ, ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡೆಡ್ ಸ್ಟೋರೇಜ್ ಕೆಪಾಸಿಟಿ, ದಟ್ ಇಸ್ ಎಡ್ಸಾಕ್ ವಿದ್ಯಾರ್ಥಿಗಳೇ, ಎಡ್ಸಾಕ್ ಆಗುತ್ತೆ. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್, ಆಟೋಮೆಟಿಕ್ ಅಂತ ಬಂದಿತ್ತು ನೋಡ್ರಿ, ಆ ಥರ ತಿಳಿತರಿ. ನೆಕ್ಸ್ಟ್, ಕೆಪಬಲ್ ಆಫ್ ಸ್ಟೋರಿಂಗ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಇನ್ ಮೆಮೊರಿ. ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ವಾಸ್ ರನ್ ಆನ್ ಮಷಿನ್, ಸೊ ಯೂಸ್ಡ್ ಮರ್ಕ್ಯೂರಿ ಡಿಲೇ ಲೈನ್ಸ್ ಫಾರ್ ಮೆಮರಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಫಾರ್ ಲಾಜಿಕ್. ಸೊ ಒಟ್ಟಾರೆ ಸ್ಟೋರೇಜ್ ಕೆಪಾಸಿಟಿ ಒಳಗೆ ಬರೋದು ಯಾವುದಪ್ಪ ಅಂತಂದ್ರೆ ಎಡ್ಸಾಕ್ ಆಗುತ್ತೆ. ನೆಕ್ಸ್ಟ್, ಯುನಿವಾಕ್ 1951, ಜೆ ಪ್ರೆಸ್ಪರ್, ಎಕರ್ಟ್ ಅಂಡ್ ಜಾನ್ ಮೆಕೌಲಿ, ಅಮೆರಿಕದವರು. ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ವಿತ್ ಲಾರ್ಜ್ ಅಮೌಂಟ್ ಆಫ್ ಇನ್ಪುಟ್ ಅಂಡ್ ಔಟ್ಪುಟ್. ಒಟ್ಟಾರೆ ಲಾರ್ಜ್ ನಂಬರ್ ಇತ್ತು, ಅದಕ್ಕೆ ಇದನ್ನ ಕಮರ್ಷಿಯಲ್ ಆಗಿ ತೊಗೊಂಬಂದ್ಬಿಡ್ತಾರ. ಎಲ್ಲಿ ತೊಗೊಂಬರ್ತಾರ? ಇದನ್ನ ಕಮರ್ಷಿಯಲ್ ತೊಗೊಂಬರ್ತಾರ. ಸೊ ದ್ಯಾಟ್ಸ್ ವೈ ಯೂನಿವರ್ಸಲ್ ಆಟೋಮೆಟಿಕ್ ಅಂತ ನಾವು ಕಲ್ತಿದ್ದೀವಿ. ತಿಳಿತರದು ಯೂಸ್ಡ್ ಮ್ಯಾಗ್ನೆಟಿಕ್ ಟೇಪ್ಸ್ ಆಸ್ ಇನ್ಪುಟ್ ಅಂಡ್ ಔಟ್ಪುಟ್. ತಿಳಿತರಿ. ನೆಕ್ಸ್ಟ್ IBM 650 ಕಂಪ್ಯೂಟರ್ 1953 ದಾಗ ಬರ್ತದ. IBM 653 ಅದೆಲ್ಲಿ ಬರ್ತದ ವಿದ್ಯಾರ್ಥಿಗಳೇ? ಒನ್ ಸೆಕೆಂಡ್. ಎಸ್ ಬನ್ನಿ. ಸೊ ಯಾವಾಗ ನಾವು ಜನರೇಷನ್ ಇದು ಲಾಸ್ಟ್ ಏನದ IBM 650 ಕಂಪ್ಯೂಟರ್ 1953 IBM ಕಂಪನಿದವ್ರು ಇನ್ವೆನ್ಷನ್ ಮಾಡ್ಯಾರ. ಪ್ರೊವೈಡೆಡ್ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಕನ್ವರ್ಟಿಂಗ್ ಅಲ್ಫಾಬೆಟಿಕಲ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಟು ದ 2-digit ಡೆಸಿಮಲ್ ಕೋಡ್, ಪೇರೋಲ್ ಪ್ರೊಸೆಸಿಂಗ್, ಆಯಿಲ್ ರಿಫೈನರಿ ಡಿಸೈನ್, ಮಾರ್ಕೆಟ್ ರಿಸರ್ಚ್ ಅನಾಲಿಸಿಸ್, ಇವೆಲ್ಲವೂ ಏನಾಗ್ತಾವ IBM ಕಂಪನಿದಿಂದ ಆಗಿದ್ದು. IBM 650 ಕಂಪ್ಯೂಟರ್ 1953. ನೆನ್ಪಿಟ್ಕೊಳ್ಳಿ. ನಾಳೆ ಇದರ ಮೇಲೆ ಕ್ವಶನ್ಸ್ಗಳನ್ನು ಕೇಳುವಾಗ ನಿಮ್ಗೆ ಅರ್ಥ ಆಗುತ್ತಾ ನಾನೀಗ ಸದ್ಯ ಕಲಿಸಿದ್ದು ಎಷ್ಟು ಇಂಪಾರ್ಟೆಂಟ್ ಅದ ಅಂತ. ಬನ್ನಿ, ಮುಂದಿನ ಟಾಪಿಕ್ ಏನದಪ್ಪ ಅಂತಂದ್ರೆ ಜನರೇಷನ್ ಬಗ್ಗೆ. ಕಂಪ್ಯೂಟರ್ದ ಜನರೇಷನ್. ಇಟ್ಟು ತನಕ ನಾವು ಎವಲ್ಯೂಷನ್ ತಿಳ್ಕೊಂಡಿವಿ, ಅದರ ಹಿಸ್ಟ್ರಿಯನ್ನು ತಿಳ್ಕೊಂಡಿವಿ, ಅದು ಹೆಂಗೆ ಬಂದದ, ಅದು ಎಲ್ಲಿಂದ ಬಂದದ, ಯಾವ ಥರ ಯಾರ್ಯಾರ್ದು ಕೊಡುಗೆ ಆಗಿತ್ತು, ಯಾವ್ಯಾವ ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಆಗಬೇಕಂದ್ರೆ ಹಿಂದಿನ ಯಾವ್ಯಾವ ಕಂಪ್ಯೂಟರ್ಗಳಿಂದ ಒಳಗೊಂಡು ಅದು ಬಂದದ ಅನ್ನೋದನ್ನು ನೋಡಿದ್ದೀವಿ. ಅಬ್ಯಾಕಸ್ದಿಂದ IBM 650 ವರೆಗೆ ತಿಳಿತ ವಿದ್ಯಾರ್ಥಿಗಳೇ. ಎಸ್ ಬನ್ನಿ. ಪದ್ಮಾವತಿ ತುಂಬಾ ಸ್ಲೋ ಹೇಳ್ತಾ ಇದ್ದೀನಪ್ಪಿ, ನಾ ಬೆಳಿಗ್ಗೆ ಏನು ಹೇಳಿದಿಲ್ಲ ಮಧ್ಯಾಹ್ನ ಅದನ್ನೇ ರಿವೈಸ್ ಮಾಡ್ತಾ ಇದ್ದೀನಪ್ಪಿ. ಪದ್ಮಾ ತಿಳಿತಪ್ಪಿ? ಎಸ್ ಬನ್ನಿ, ಇನ್ನು ಸ್ಲೋ ಹೇಳ್ತೀನಿ, ಡೋಂಟ್ ವರಿ. ಎಸ್ ಬನ್ನಿ. ಈಗ ಲಕ್ಷ್ಯ ವಹಿಸಿ. ಜನರೇಷನ್ ಆಫ್ ಕಂಪ್ಯೂಟರ್. ಜನರೇಷನ್ ಅಂದ್ರೆ ಹಂತವಾಗಿ ಇವತ್ತಿನ ನಮ್ಮ ಕಂಪ್ಯೂಟರ್ನಲ್ಲಿ ಇರುವಂತ ವ್ಯವಸ್ಥೆ ಯಾವ ರೀತಿಯಲ್ಲಿ ಹೆಚ್ಚಾಯಿತು ನೋಡಿ. ಕಂಪ್ಯೂಟರ್ನಲ್ಲಿ ಎವಲ್ಯೂಷನ್ ಆಗಿದ್ದು ಇವತ್ತಿನ ಈ ಒಂದು ಕಂಪ್ಯೂಟರ್ ಆಕಾರಕ್ಕೆ ಬಂದಿದ್ದಕ್ಕೆ ಇಷ್ಟು ತಕ್ಕ ನಾವೇನನ್ನೋದು ಕಲ್ತೀವಿ. ಅಬ್ಯಾಕಸ್ ದಿಂದ IBM ವರೆಗೆ ತಿಳಿತರಿ. ಅಬ್ಯಾಕಸ್ ದಿಂದ IBM ವರೆಗೆ. IBM ಎಷ್ಟನೇದದು? 650. ಅರ್ಥ ಆಯ್ತು? ನೆನಪಿಟ್ಟುಕೊಳ್ಳಿ. ಸೊ ಅಲ್ಲಿ ತನಕ ತಿಳ್ಕೊಂಡ್ವಿ. ಈಗ ಅಲ್ಲಿ ಕೆಲವೊಂದು ಜನರೇಷನ್ಗಳು ಬರ್ತಾವೆ. ಅಂದ್ರೆ ಇವೆಲ್ಲಾ ಕಂಪ್ಯೂಟರ್ನ ಜನರೇಷನ್ ತಗೋತ. ಅಂದ್ರೆ ಇವತ್ತಿನ ಕಂಪ್ಯೂಟರ್ಗೆ ಅತಿ ಹತ್ತಿರವಾದಂತ ಮೊದಲನೇ ಕಂಪ್ಯೂಟರ್ ಯಾವ್ದಂತಂದ್ರೆ ಅದು ENIAC ಅಂತ ಬರ್ತದೆ. ಅದು ಬೆಳಗ್ಗೆ ನಾವು ಕಲ್ತೀವಿ. ನೆಕ್ಸ್ಟ್ ನೋಡಿ, ಆ ಜನರೇಷನ್ ರೆಫರ್ಸ್ ಟು ದ ಸ್ಟೇಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಸಿಸ್ಟಮ್. ಜನರೇಷನ್ ಅಂತಂತಂದ್ರೆ ಒಂದು ಕಂಪ್ಯೂಟರ್ ಯುಗದಲ್ಲಿ ಬಂದಾಗ ಇವತ್ತಿನ ಒಂದು ಸಿಸ್ಟಮ್ ನಾವು ಏನು ಯೂಸ್ ಮಾಡ್ತೀವಿ ಇದು ಹೆಂಗ್ ಇಂಪ್ರೂವ್ಮೆಂಟ್ ಆಯಿತು ಅದರ ಕುರಿತು ಹೇಳುವಂತ ಶಬ್ದ ಜನರೇಷನ್. ಕಂಪ್ಯೂಟರ್ಸ್ ಆರ್ ಬಿಲ್ಟ್ ಆಫ್ ಎಲೆಕ್ಟ್ರೋಮೆಕ್ಯಾನಿಕಲ್. ಇಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಎರಡೂ ಕೂಡಿರ್ತಾವ, ಇದಕ್ಕೆ ಎಲೆಕ್ಟ್ರೋಮೆಕ್ಯಾನಿಕಲ್ ಅಂತಾರ. ಬಿಫೋರ್ ಜನರೇಷನ್ಗಿಂತ ಮುಂಚೆ each generation of computer is characterized by a major technological development that fundamentally changed the way computers operate. ಪ್ರತಿಯೊಂದು ಜನರೇಷನ್ ಟೆಕ್ನಾಲಜಿಕಲಿ ಡೆವಲಪ್ಮೆಂಟ್ ಆಗುತ್ತಾ ಬಂತು. ಅದೇ ಫಂಡಮೆಂಟಲಿ ಮೂಲಭೂತವಾಗಿ ಇವತ್ತಿನ ಕಂಪ್ಯೂಟರ್ ನಾವು ಏನು ಆಪರೇಟ್ ಮಾಡ್ತಾ ಇದೀವಲ್ಲ ಅದಕ್ಕೆ ಕಾರಣ ಆಗಿದೆ. ಅದು ಹಂತವಾಗಿ ಹೇಗೆ ಅನ್ನೋದನ್ನ ಬನ್ನಿ ಹಾಗಾದ್ರೆ ಪ್ರತಿಯೊಂದು ಹಂತವನ್ನ ನಾನೀಗ ಸದ್ಯ ಹೇಳ್ತಾ ಹೋಗ್ತಾ ಇದ್ದೀನಿ, ಕಲಿಸ್ತಾ ಹೋಗ್ತಾ ಇದ್ದೀನಿ. ಎಸ್ ಬನ್ನಿ. ಫಸ್ಟ್ ಜನರೇಷನ್ 1940 ದಿಂದ 1956. ಅಂದ್ರೆ 1940 to 56 ಅಂತ ಬಂತಂದ್ರೆ ಮಾರ್ಕ್ 1 ಬರ್ತದ ತಿಳಿತರಿ.
ಮಾರ್ಕ್ 1 ಬರ್ತದ, ಎನಿಯಾಕ್ ಬರ್ತದ, ಯುನಿವಾಕ್ ಬರ್ತದ, ಎಡ್ಸಾಕ್ ಬರ್ತದ, ಎಲ್ಲಾನು ಬರ್ತಾವ. ಹೇಳ್ತಾರೆ ಎಕ್ಸಾಮ್ನಾಗ ಇವನೇ ಕೇಳ್ತಾರ, ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ಎಲ್ಲಿ ಬರುತ್ತವೆ, ಯಾವ ಜನರೇಷನ್ ಅಲ್ಲಿ ಬರುತ್ತವೆ? ದೇ ಕಮ್ ಅಟ್ ಫಸ್ಟ್ ಜನರೇಷನ್ ವಿಚ್ ಇಸ್ 1940 to 56, 40 ದಿಂದ 56. ಅರ್ಥ ಐತರಿ? ಎಸ್. ಇಲ್ಲಿ ಸ್ವಿಚಿಂಗ್ ಡಿವೈಸ್, ಅದನ್ನ ಸ್ವಿಚ್ ಆಗೋದು ಹೆಂಗಿತ್ತು? ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ. ಸ್ಟೋರೇಜ್ ಡಿವೈಸ್ ಅಂಡ್ ಸ್ಪೀಡ್ ಅಥವಾ ಸ್ಪೀಡ್ ನೋಡಿ, ಸ್ಟೋರ್ ಎಷ್ಟು ಮಾಡ್ಲಿಕ್ಕೆ ಜಾಸ್ತಿ ಇರ್ತದ ಅಷ್ಟು ಸ್ಪೀಡ್ ಹೆಚ್ಚಾಗುತ್ತ. ಅದಕ್ಕ ನಾವು ಮೊಬೈಲ್ ತಗೋದ್ನಾಗ 6GB 8GB 10GB ತಿಂಗ್ ಏನಾರ ತಗೊಂಡ್ ಹೋಗ್ತೀವಿ. ಈಗ ಸದ್ಯ ನಾನು ಮೊಬೈಲ್ ತಗೊಂಡಿದ್ದೇನೆ, ತಿಳಿತರಿ 24GB ಐತಿ, ತಿಳಿತ 24GB. ಸೊ ಈ ತರ ನಾವು ಎಷ್ಟು ಜಾಸ್ತಿ ತಗೊಂಡ್ ಹೋಗ್ತಿರ್ತೀವಿ ಅಂದ್ರೆ ರ್ಯಾಮ್ ಪ್ರಕಾರ ಹೋಗ್ತೇನೆ, ರ್ಯಾಮ್ ಪ್ರಕಾರ ಹೋಗ್ತಿರ್ತೇನೆ, ತಿಳಿತರಿ. ಸೊ ನಾವೀಗ 256 ತಗೋತೀವಿ, ತಿಳಿತರದು 512 ತಗೋತೀವಿ. ಅರ್ಥ ಆಯ್ತಾ? ಕೆಲವೊಬ್ಬರು 16GB ತಗೋತಿರ್ತಾರೆ, ಅವ್ರು 80GB ತಗೋತಾರೆ. ಒಟ್ಟು ಯಾವುದೋ ಒಂದು GB ವರ್ಷನ್ ಇರ್ತದ, ಅದ್ರ ಪ್ರಕಾರ ಮೆಮರಿ ಎಷ್ಟು ಜಾಸ್ತಿ ಆಗೋಗೋಗುತ್ತಾ ಅಷ್ಟು ಸ್ಪೀಡ್ ಆಗೋತ ಹೋಗುತ್ತಾರೆ. ಯಾವುದು ಒಂದು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್. ಹಂಗೆ ಸ್ಟೋರೇಜ್ ಹೆಂಗಿರುತ್ತೋ ಹಂಗೆ ಸ್ಪೀಡ್ ಹೆಚ್ಚಾಗುತ್ತ. ಫಸ್ಟ್ ಜನರೇಷನ್ ಅಲ್ಲಿ ಸ್ವಿಚಿಂಗ್ ಡಿವೈಸ್ ಏನಿತ್ತು? ವ್ಯಾಕ್ಯೂಮ್ ಟ್ಯೂಬ್ಸ್, ಮ್ಯಾಗ್ನೆಟಿಕ್ ಡ್ರಮ್ಸ್ 333 ಮೈಕ್ರೋ ಸೆಕೆಂಡ್ಸ್ ಆಗಿತ್ತು. ಇದು ಸ್ಪೀಡ್ ಅದರದ್ದು. ಆಪರೇಟಿಂಗ್ ಸಿಸ್ಟಮ್ ಏನಿತ್ತು, ಅದನ್ನು ಆಪರೇಟ್ ಮಾಡುವಂತ ಸಿಸ್ಟಮ್ ಏನಿತ್ತು? ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್, ಮಷಿನ್ ಲ್ಯಾಂಗ್ವೇಜ್, ಬೈನರಿ ನಂಬರ್, 0 zeros and 1s, 0 ಮತ್ತು 1 ಬೈನರಿ ನಂಬರ್ಗಳು ಬರ್ತಾವ. ಹಂಗಾರೆ ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ಗಳಿದ್ದು, 333 ಮೈಕ್ರೋ ಸೆಕೆಂಡ್ಸ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಸ್ಟೋರೇಜ್ ಇತ್ತು. ಇಲ್ಲಿ ಮಷಿನ್ ಲ್ಯಾಂಗ್ವೇಜ್, ಬೈನರಿ 0 and 1 ಅನ್ನ ಯೂಸ್ ಮಾಡಿದ್ರು. ನೆಕ್ಸ್ಟ್, ಫಾಸ್ಟೆಸ್ಟ್ ಕಂಪ್ಯೂಟಿಂಗ್ ಡಿವೈಸ್, ಜನರೇಟ್ ಲಾರ್ಜ್ ಅಮೌಂಟ್ ಆಫ್ ಹೀಟ್, ನಾನ್ ಪೋರ್ಟೇಬಲ್. ಹೆಂಗ್ ಬೇಕಂಗ್ ಯೂಸ್ ಮಾಡ್ಕೊಳಕ್ ಇರ್ಲಿಲ್ಲ, ನಮಗ ದೊಡ್ಡದ ಪ್ರಮಾಣದಲ್ಲಿತ್ತು. ಜನರೇಟ್ ಲಾರ್ಜ್ ಅಮೌಂಟ್ ಆಫ್ ಹೀಟ್, ಇದರ ನ್ಯೂನತೆಗಳನ್ನು ಕೊಟ್ಟಾರ, ಲಕ್ಷಣಗಳನ್ನು ಕೊಟ್ಟಾರ, ಬಹಳ ಹೀಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರು. ಫಾಸ್ಟೆಸ್ಟ್ ಕಂಪ್ಯೂಟಿಂಗ್ ಡಿವೈಸ್, ಇದೊಂದು ಫಾಸ್ಟೆಸ್ಟ್ ಇತ್ತು, ಇಲ್ಲ ನಾಗೆಲ್ಲ, ಬಟ್ ಕೆಲವು ಡಿಮೆರಿಟ್ಸ್ ಕೊಟ್ಟಾರ. ಯೂಸ್ಡ್ ಫಾರ್ ಸೈಂಟಿಫಿಕ್ ಪರ್ಪಸ್. ನೋಡ್ರಿ, ಹಂಗಾರೆ ಸೈಂಟಿಫಿಕ್ ಪರ್ಪಸ್ ಕಂಪ್ಯೂಟರ್ಗಳು ಎಲ್ಲಿ ಬರ್ತಾವ? ಫಸ್ಟ್ ಜನರೇಷನ್ ಬರ್ತಾವ. ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ 333 ಮೈಕ್ರೋ ಸೆಕೆಂಡ್ಸ್ ಗಳನ್ನ ಇರುವಂತದ್ದು, ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಮಾಡ್ತಾವ. ನಾನ್ ಪೋರ್ಟೇಬಲ್ ಅದಾವ, ಇಲ್ಲ ನಂಗಿಲ್ಲ, ಬಟ್ ಸೈಂಟಿಫಿಕ್ ಪರ್ಪಸ್ ನಾಗ ಇರುವಂತ ಕಂಪ್ಯೂಟರ್ಗಳು ಫಸ್ಟ್ ಜನರೇಷನ್ ಬರ್ತಾವ. ಎಕ್ಸಾಂಪಲ್ ಎನಿಯಾಕ್, ಯುನಿವಾಕ್, ಮಾರ್ಕ್ 1 ಇವೆಲ್ಲ ತಿಳಿತರಿ. ಇದು ಯಾರಿಗೆ ತಿಳಿತು? ಫಸ್ಟ್ ಜನರೇಷನ್. ಎಸ್ ಅಂತ ಟೈಪ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ. ಇವತ್ತು ನಾನು ಹೇಳ್ಕೊಡ್ತಾರಂತ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೆಕೆಂಡ್ ಜನರೇಷನ್ 40 to 56 ಫಸ್ಟ್ ಜನರೇಷನ್, 56 to 63 ಸೆಕೆಂಡ್ ಜನರೇಷನ್. ಇನ್ನು 56 to 63 ಸೆಕೆಂಡ್ ಜನರೇಷನ್. ನೆಕ್ಸ್ಟ್ ಅಲ್ಲಿ 40 56 ಆದ್ರೆ ಇಲ್ಲಿ 56 63 ಕಂಪೇರಿಟಿವ್ ಸ್ಟಡಿ ಮಾಡ್ಕೋತ ಹೋಗಿ, ಕಂಪೇರಿಟಿವ್ ಮಾಡ್ಕೋತ ಹೋಗ್ಬಿಟ್ರೆ ಹಿಂದಿನ ನೆನಪು ಉಳಿತದ, ಮುಂದಿಂದು ಏನು ಅನ್ನೋದು ಗೊತ್ತಾಗತ್ತೆ. ಅರ್ಥ ಆಯ್ತಾನ ಅದರದು? ಕಂಪೇರಿಟಿವ್ ತಿಳಿತನ ಅದರದು? ಓಕೆ, ಬನ್ನಿ. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳಾಗಿದ್ದರೆ, ತಿಳಿತರಿ, ಇಲ್ಲೇನಿದ್ದು ಏನಿದ್ದು ಇವೆಲ್ಲ ಏನಂತಾರೆ? ಸ್ವಿಚಿಂಗ್ ಡಿವೈಸ್. ಅರ್ಥ ಐತರಿ? ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳಿದ್ದರೆ ಇಲ್ಲಿ ಟ್ರಾನ್ಸಿಸ್ಟರ್ಸ್ಗಳು ಬಂದಿದ್ದು. ಹಂಗಾರ ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳಾದರೆ ಸೆಕೆಂಡ್ ಜನರೇಷನ್ ಅಲ್ಲಿ ಏನ್ ತಿಳಿತದ? ಟ್ರಾನ್ಸಿಸ್ಟರ್ಸ್ಗಳು ಬರ್ತಾವ, ಸ್ವಿಚಿಂಗ್ ಡಿವೈಸ್ಗಳು. ಅವು ಏನಿರ್ತಾವ? ಮೇಡಪ್ ಆಫ್ ಸೆಮಿ ಕಂಡಕ್ಟರ್ಸ್. ನೆನ್ಪಿಟ್ಟುಕೊಳ್ಳಿ, ಮೇಡಪ್ ಆಫ್ ಸೆಮಿ. ಇದು ಭಾಳ ಸಲ ಎಕ್ಸಾಮ್ನಾಗ ಬಂದವ್ರಿ. ಟ್ರಾನ್ಸಿಸ್ಟರ್ ಎಲ್ಲಿ ಬರ್ತದ? ಸೆಕೆಂಡ್ ಜನರೇಷನ್ ಬರ್ತದ. ವ್ಯಾಕ್ಯೂಮ್ ಎಲ್ಲಿ ಬರ್ತದ? ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ಫಸ್ಟ್ ಜನರೇಷನ್ನಾಗ. ಸೈಂಟಿಫಿಕ್ ಕಂಪ್ಯೂಟರ್ಗಳು ಎಲ್ಲಿ ಬರ್ತಾವ? ಫಸ್ಟ್ ಜನರೇಷನ್ದಾಗ. ಎನಿಯಾಕ, ಯುನಿಯಾಕ, ಮಾರ್ಕ್ 1 ಇವೆಲ್ಲ ನೆನ್ಪಿಟ್ಕೋಬೇಕು, ತಿಳಿತರಿ. ಸೊ ಹಂಗಾರೆ ಟ್ರಾನ್ಸಿಸ್ಟರ್ ಮೇಡಪ್ ಆಫ್ ಸೆಮಿ ಕಂಡಕ್ಟರ್ಸ್ ವಿಚ್ ಕಮ್ಸ್ ಇನ್ ದ ಸೆಕೆಂಡ್ ಜನರೇಷನ್ 56 to 63. ನೆಕ್ಸ್ಟ್, ಇಲ್ಲಿ ಸ್ಟೋರೇಜ್ ಡಿವೈಸ್ ಏನಿತ್ತು? ಇಲ್ಲೇನಿತ್ತು? ಮ್ಯಾಗ್ನೆಟಿಕ್ ಡ್ರಮ್ ಇತ್ತು. ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿ ಬಂತ್ರಿ, 10 ಮೈಕ್ರೋ ಸೆಕೆಂಡ್ಸ್ ಬಂತು. ಇಲ್ಲಿ ಸ್ಟೋರೇಜ್ ಡಿವೈಸ್ ಅಂಡ್ ಸ್ಪೀಡ್ ಇಲ್ಲಿ 333 ಮೈಕ್ರೋ ಸೆಕೆಂಡ್ಸ್ ಇತ್ತು, ಇಲ್ಲಿ 10 ಮೈಕ್ರೋ ಸೆಕೆಂಡ್ಸ್ ಆಯ್ತು. ತಿಳಿತನದು? ಸ್ಪೀಡ ಜಾಸ್ತಿ ಗೊತ್ತು. ಒಂದು ತಾಸ್ನಾಗ ಇಲ್ಲಿ ಕೆಲಸ ಮಾಡ್ರೆ ಇಲ್ಲಿ 30 ನಿಮಿಷನಾಗ ಕೆಲಸ ಮಾಡಾಗತ್ತು. ಹಂಗಾರೆ ಸ್ಪೀಡ್ 30 ನಿಮಿಷನಾಗ ಆಗೋದು ಸ್ಪೀಡ್ ಆಗತ್ತಲ್ಲ, ಆಬ್ವಿಯಸ್ಲಿ. ತಿಳಿತರಿ? ಆ ರೀತಿಯಾಗಿ ಕರೆಕ್ಟ್ ತಿಳ್ಕೊರಿ. ಇಲ್ಲಿ ಟ್ರಾನ್ಸಿಸ್ಟರ್, ವ್ಯಾಕ್ಯೂಮ್ ಟ್ಯೂಬ್ಸ್, ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿ, ಇಲ್ಲಿ ಮ್ಯಾಗ್ನೆಟಿಕ್ ಡ್ರಮ್. ಇಲ್ಲಿ 333 ಮೈಕ್ರೋ ಸೆಕೆಂಡ್ಸ್, ಇಲ್ಲಿ 10 ಮೈಕ್ರೋ ಸೆಕೆಂಡ್ಸ್. ಇಷ್ಟೇ ತಿಳಿತರಿ? ಎಸ್. ನೆಕ್ಸ್ಟ್, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಏನೈತಿ? ಈಗ ನಾವು OS ಅಂತೀವಲ್ಲ,
ಇಂಟೆಲ್ಲ ಅಂತಿಂಥವೆಲ್ಲ ಬರ್ತಾವಲ್ಲ, 7th ಜನರೇಷನ್ 6th ಜನರೇಷನ್, ಇವೆಲ್ಲ ಏನದ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಬರ್ತಾವ. ಹಂಗ ಇಲ್ಲಿ ಟೈಮ್ ಶೇರಿಂಗ್ OS ಅಂತ ಬಂತು. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಮಲ್ಟಿ ಟಾಸ್ಕಿಂಗ್ OS ಆಪರೇಟಿಂಗ್ ಸಿಸ್ಟಮ್. ಅಸೆಂಬ್ಲಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂತು. ಇಲ್ಲಿ ಕೇವಲ ಮಷಿನ್ ಲ್ಯಾಂಗ್ವೇಜ್ ಅಷ್ಟೇ ಇತ್ತು ಫಸ್ಟ್ ಜನರೇಷನ್. ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಎಲ್ಲಿ ಬಂತು? ಅಸೆಂಬ್ಲಿ ಲ್ಯಾಂಗ್ವೇಜ್. ಅಸೆಂಬ್ಲಿ ಅಂದ್ರೆ ಏನು? ಬೇರೆ 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 ತರದ ಲ್ಯಾಂಗ್ವೇಜ್ಗಳನ್ನ ಮಿಕ್ಸ್ ಮಾಡಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಮಾಡಿ ಸೆಕೆಂಡ್ ಜನರೇಷನ್ ಯೂಸ್ ಮಾಡಿದ್ರು. ಬಟ್ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ಕೇವಲ ಮಷಿನ್ ಲ್ಯಾಂಗ್ವೇಜ್ ಇತ್ತು. ಅದು ಬೈನರಿ ಸಿಸ್ಟಮ್ 0 and 1 ಇತ್ತು. ತಿಳಿತರಿ? ನೆಕ್ಸ್ಟ್, ಮೋರ್ ರಿಲಯಬಲ್ ಅಂಡ್ ಲೆಸ್ ಪ್ರೋನ್ ಟು ಹಾರ್ಡ್ವೇರ್ ಫೇಲ್ಯೂರ್, ಪೋರ್ಟೇಬಲ್ ಅಂಡ್ ಜನರೇಟ್ ಲೆಸ್ ಅಮೌಂಟ್ ಆಫ್ ಹೀಟ್. ಇಲ್ಲಿ ಹೀಟ್ ಕಡಿಮೆ ಆಯಿತು, ಸ್ವಲ್ಪ ಪೋರ್ಟೇಬಲ್ ಆಗಿತ್ತು. ಆಮೇಲೆ ಹಾರ್ಡ್ವೇರ್ದು ಫೇಲ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇತ್ತು ಇಲ್ಲಿ. ನೆಕ್ಸ್ಟ್, ಯೂಸ್ಡ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್. ಸೈಂಟಿಫಿಕ್ ನಲ್ಲಿ ಇಲ್ಲ, ಆದರೆ ಇಲ್ಲಿ ಕಮರ್ಷಿಯಲ್ ಏನು ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡ್ತಿಲ್ಲ ಅವು ಬಂದು. ಎಕ್ಸಾಂಪಲ್ PDP-8, IBM 1401 ಎಕ್ಸೆಟ್ರಾ. ಈ ತರದ ಕೆಲವು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಇವು ಕಮರ್ಷಿಯಲ್ ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡತ್ತರು. ನೀವು ಅನ್ಬೋದು, ಸರ್ ಯುನಿಯಾಕ್ ಅನ್ನೋದು ಕಮರ್ಷಿಯಲ್ ಆಗತ್ತಲ್ಲ ಅಪ್ಪಿ, ಅದು ಯುನಿಯಾಕ್ 1 ಅದ, ಅದು ಯುನಿಯಾಕ್ 1 ಅದ. ತಿಳಿತರಿ? ಎಸ್ ಬನ್ನಿ. ಹಂಗಾರ ಸೆಕೆಂಡ್ ಜನರೇಷನ್ ನಲ್ಲಿನೂ ಕೂಡ ತಿಳ್ಕೊಂಡಿವಿ. ಈಗ ಥರ್ಡ್ ಜನರೇಷನ್ ಬರ್ತೀವಿ. 40 to 56, 56 to 63, ಇಲ್ಲಿ 64 to 71 ಬರ್ತದ ಥರ್ಡ್ ಜನರೇಷನ್. ಅಲ್ಲಿ ಮೇಲ್ಗಡೆ ವ್ಯಾಕ್ಯೂಮ್ ಟ್ಯೂಬ್ಸ್ ಆದರೆ, ಅಲ್ಲಿ ಟ್ರಾನ್ಸಿಸ್ಟರ್ ಮೇಡಪ್ ಆಫ್ ಸೆಮಿ ಕಂಡಕ್ಟರ್ಸ್ ಆದರೆ, ಇಲ್ಲಿ IC ಬರ್ತಾವ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಥರ್ಡ್ ಜನರೇಷನ್ ನಲ್ಲಿ ವ್ಯಾಕ್ಯೂಮ್ ಟ್ರಾನ್ಸಿಸ್ಟರ್ IC. 40 to 56, 56 to 63, 63 to 71. ಬಹಳ ಅಂದ್ರೆ ಬಹಳ ಈಸಿ, ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದನ್ನ ಒಂದಕ್ಕೊಂದು ಕಂಪೇರಿಟಿವ್ ಮಾಡ್ರೆ ನೆನಪುಳಿಲಿಕ್ಕತ್ತದ ನಿಮಗೆ. ನಾನು ಹೇಳ್ತಾ ಇರುವಂತ ಪದ್ಧತಿಯಲ್ಲಿ ನೀವು ಕೂಡ ಸ್ವಲ್ಪ ಅದನ್ನ ಕಣ್ಣು ಮುಚ್ಚಿ ನೆನಪು ಮಾಡ್ಕೊಂಡ್ಬಿಟ್ರೆ ಇವತ್ತರ ಡಿಫ್ರೆನ್ಸಿಯೇಷನ್ ವಿ ಕ್ಯಾನ್ ಏಬಲ್ ಟು ರಿಮೆಂಬರ್ ಆಸ್ ಗುಡ್ ಆಸ್ ಪಾಸಿಬಲ್, ಆಸ್ ಲಾಂಗ್ ಆಸ್ ಪಾಸಿಬಲ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಇಲ್ಲಿ ವ್ಯಾಕ್ಯೂಮ್, ಇಲ್ಲಿ ಟ್ರಾನ್ಸಿಸ್ಟರ್, ಇಲ್ಲಿ IC ಮೇಡಪ್ ಆಫ್ ಸಿಲಿಕಾನ್ ಆಗುತ್ತಾ. ಇಲ್ಲಿ ಸೆಮಿ ಕಂಡಕ್ಟರ್ ದಿಂದ ಟ್ರಾನ್ಸಿಸ್ಟರ್ ಮಾಡಿದರೆ, ಇಲ್ಲಿ ಸಿಲಿಕಾನ್ ದಿಂದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಗಳನ್ನ ಮಾಡ್ರಿ. ಈ ತರ ಸಣ್ಣ 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 ಬರ್ತಿದ್ದಾವೆ. ತಿಳಿತರಿ? ಹಂಗಾರ ಮೇಲ್ಗಡೆ 330 ಮೈಕ್ರೋಸೆಕೆಂಡ್ ಮ್ಯಾಗ್ನೆಟಿಕ್ ಡ್ರಮ್ ಅನ್ನು ಯೂಸ್ ಮಾಡಿದರೆ ಸ್ಪೀಡ್ ದಲ್ಲಿ, ಸ್ಟೋರೇಜ್ ದಲ್ಲಿ. ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿ ಅಂತ 10 ಮೈಕ್ರೋಸೆಕೆಂಡ್ಸ್ ಗಳನ್ನ ಯೂಸ್ ಮಾಡಿದರೆ ಸ್ಪೀಡ್ ನಲ್ಲಿ ಎರಡನೇ ಜನರೇಷನ್ ಅಲ್ಲಿ. ಮೂರನೇ ಜನರೇಷನ್ ಅಲ್ಲಿ ಮ್ಯಾಗ್ನೆಟಿಕ್ ಕೋರ್ ಆಸ್ ಪ್ರೈಮರಿ ಸ್ಟೋರೇಜ್ ಮೀಡಿಯಂ ಅನ್ನು ಯೂಸ್ ಮಾಡಿದ್ರು. 100 ನ್ಯಾನೋ ಸೆಕೆಂಡ್ಸ್. ನೋಡ್ರಿ, ಮೈಕ್ರೋ ಸೆಕೆಂಡ್ ಗಿಂತ ಜಸ್ಟ್ ಅನ್ನೋದು ನ್ಯಾನೋ ಸೆಕೆಂಡ್ಸ್. ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ಆಸ್ ಪ್ರೈಮರಿ ಸ್ಟೋರೇಜ್ 100 ನ್ಯಾನೋ ಸೆಕೆಂಡ್ಸ್. ಅಲ್ಲಿ 333 ಮೈಕ್ರೋ, ಅಲ್ಲಿ 100 ಮೈಕ್ರೋ, ಇಲ್ಲಿ 10 ಮೈಕ್ರೋ, ಇಲ್ಲಿ 100 ನ್ಯಾನೋ. ತಿಳಿತರಿ? ನಥಿಂಗ್ ಎಲ್ಸ್. ಇನ್ನು ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಬೈನರಿ ಇತ್ತು, ಜಸ್ಟ್ ಒಂದು ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಇಲ್ಲಿ ಟೈಮ್ ಶೇರಿಂಗ್ ಅಂಡ್ ಮಲ್ಟಿ ಟಾಸ್ಕಿಂಗ್ ಅನ್ನುವಂತ ಕೆಲವು ಆಪರೇಟಿಂಗ್ ಸಿಸ್ಟಮ್ ಅನ್ನು ತಗೊಂಡ್ಬಂದ್ರು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನ ತಂದ್ರು. ಇಲ್ಲಿ ನೆನಪಿಟ್ಟುಕೊಳ್ಳಿಕ್ಕೆ ಜಾಸ್ತಿ ಏನ್ ಮಾಡ್ರಿ ಗೊತ್ತಾ, ಇದು ಆಪರೇಟಿಂಗ್ ಸಿಸ್ಟಮ್ದಾಗ ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಬರ್ತದೆ. ಏನ್ ಬರ್ತದ? ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಬರ್ತದ. ತಿಳಿತರಿ? ಎಲ್ಲಿ? ಸೆಕೆಂಡ್ ಜನರೇಷನ್ದಾಗ ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಇದು ಜಾಸ್ತಿ ಕೇಳ್ಯಾರ. ಇಲ್ಲಿ ಮಷಿನ್ ಲ್ಯಾಂಗ್ವೇಜ್ ಇದು ಜಾಸ್ತಿ ಕೇಳ್ಯಾರ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ತಗೊಂಡ್ಬರ್ತಾರ. ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಎರಡನ್ನೂ ತಗೊಂಡ್ಬರ್ತಾರ. ಬಟ್ ಜಾಸ್ತಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ಸೆಕೆಂಡ್ ಜನರೇಷನ್. ತಿಳಿತೀರಿ? ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಿಯಲ್ ಟೈಮ್ ಸಿಸ್ಟಮ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಎಕ್ಸಾಂಪಲ್ ಯಾವು? ಫೋಟಾನ್, ಕೋಬಾಲ್, ಅಲ್ಗಾಲ್ ಅನ್ನುವಂತ ಕೆಲವು ಲ್ಯಾಂಗ್ವೇಜ್ ಗಳನ್ನ ತಗೊಂಡ್ಬರ್ತಾರ. ಯಾವುವು? FCA. ಏನ್ ನೋಡ್ರಿ, ಫೋಟಾನ್ ಆರ್ ಫೋಟ್ರಾನ್, ಕೋಬಾಲ್, ಅಲ್ಗಾಲ್. CAF ಹತ್ತರ ನೆನ್ಪಿಟ್ಟುಕೋರಿ. ಏನ್ ಮಾಡ್ತೀರಿ ಮಾಡಿ ನೆನ್ಪಿಟ್ಟುಕೋರಿ. ಒಟ್ಟು ಆಪರೇಟಿಂಗ್ ಸಿಸ್ಟಮ್ ಕ್ಯಾರೆಕ್ಟರ್ ಲಕ್ಷಣಗಳು: ಕನ್ಸ್ಯೂಮ್ಡ್ ಲೆಸ್ ಪವರ್, ಹೈಲಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಕಲ್ ರಿಕ್ವೈರ್ಡ್. ಹಂಗಾರೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡತ್ರು. ಹಂಗಾರೆ ಮೊದಲನೇದು ಸೈಂಟಿಫಿಕ್ ಆಗಿ ಯೂಸ್ ಮಾಡೋದು ಅಂತಂದ್ರೆ ಕಮರ್ಷಿಯಲ್ ಪ್ರೊಡಕ್ಷನ್ ಅಲ್ಲಿ PDP-8, IBM 1401 ಗಳನ್ನ ಯೂಸ್ ಮಾಡಿದ್ರೆ, ಇಲ್ಲಿ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಯೂಸ್ ಮಾಡಕತ್ರು. ಉದಾಹರಣೆಗೆ ಇವತ್ತು ನಾವು ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು, ಉತ್ತೀರ್ಣವಾದಂಥ ಸಂಖ್ಯೆ ಇರ್ಬೋದು, ಸೆನ್ಸಸ್ ಇರ್ಬೋದು, ಇಂಥವನ್ನೆಲ್ಲ ಜಾಸ್ತಿ ಯೂಸ್ ಮಾಡಕತ್ರು. ಎಲ್ಲಿ? ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಥರ್ಡ್ ಜನರೇಷನ್ 1964
64 to 71 ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಲ್ಲಿ ಮ್ಯಾಗ್ನೆಟಿಕ್ ಕೋರ್ ಪ್ರೈಮರಿ ಸ್ಟೋರೇಜ್ 100 ನ್ಯಾನೋ ಸೆಕೆಂಡ್ಸ್ನಲ್ಲಿರುವಂಥದ್ದು ಹೈ ಲೆವೆಲ್ ಲ್ಯಾಂಗ್ವೇಜ್ ಫೋಟಾನ್ ಕೋಬಾಲ್ ಅಲ್ಗಾಲ್ ಇರುವಂಥ ಆಪರೇಟಿಂಗ್ ಸಿಸ್ಟಮ್ದಲ್ಲಿ. ಎಕ್ಸಾಂಪಲ್ NCR 395, B6500 ಎಕ್ಸೆಟ್ರಾ. ತಿಳಿತರಿ. ಸೊ ಲಾಸ್ಟ್ ಒಂದ್ಸಲ ಇವು ಮೂರೂ ನಾನು ನಿಮಗೆ ರಿವೈಸ್ ಮಾಡ್ಬೇಕಂತ ಇಷ್ಟಪಡ್ತೀನಿ. ಮಾಡ್ಲೋ ಬೇಡ, ಎಸ್ ಮಾಡಿ ಸರ್ ಅನ್ನೋರು ಎಸ್ ಅಂತ ಟೈಪ್ ಮಾಡ್ಬೋದು. ಮಾಡಿ ಅನ್ನೋರು ಯಾರು ಇದ್ರಲ್ಲ ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್ ಕಮಾಂಡ್ ಎಸ್ ಮಾಡಿ ಅನ್ನೋರು ಯಾರು ಇದ್ರಲ್ಲ ಎಸ್ ಅಂತ ಟೈಪ್ ಮಾಡ್ಬೋದು. ತಿಳಿತರಿ. ಎಸ್ ಬನ್ನಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಡೇಟ್ ವೈಸ್ ನೋಡಿದ್ರೆ 40 to 56, 56 to 63, 64 to 71. ಇನ್ನು ಸ್ವಿಚಿಂಗ್ ಡಿವೈಸ್ಗಳನ್ನ ಯೂಸ್ ಮಾಡಿದ್ರೆ ಏನಾಗುತ್ತಾ, ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ದು, ಇಲ್ಲಿ ಟ್ರಾನ್ಸಿಸ್ಟರ್ಸ್ ಬಂದಿದ್ದು ಮೇಡಪ್ ಆಫ್ ಸೆಮಿ ಕಂಡಕ್ಟರ್ಸ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಮೇಡಪ್ ಆಫ್ ಸಿಲಿಕಾನ್ಸ್ಗಳು, ಇಲ್ಲಿ ಥರ್ಡ್ ಜನರೇಷನ್. ಇನ್ನು ಸ್ಟೋರೇಜ್ ಡಿವೈಸ್ ಅಥವಾ ಸ್ಪೀಡ್ ಅನ್ನೋ ಪ್ರಕಾರ ಹೋದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ 330 ಮೈಕ್ರೋ ಸೆಕೆಂಡ್ಸ್ಗಳು, ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿ 10 ಮೈಕ್ರೋ ಸೆಕೆಂಡ್ಸ್, ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ನೇ ಇತ್ತು ಬಟ್ 100 ನ್ಯಾನೋ ಸೆಕೆಂಡ್ಸ್ಗಳಲ್ಲಿ ಬರುವಂಥ ಸ್ಪೀಡನ್ನು ಯೂಸ್ ಮಾಡಿದ್ರು. ಇಲ್ಲಿ ಮೇಲ್ಗಡೆ ಮಷಿನ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿದ್ರು, ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅವ್ರ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿದ್ರು ಆಪರೇಟಿಂಗ್ ಸಿಸ್ಟಮ್ನಲ್ಲಿ. ತಿಳಿತರದು. ಅಥವಾ ಇಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್, ಟೈಮ್ ಶೇರಿಂಗ್ ಆರ್ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಿದ್ರು. ತಿಳಿತರಿ. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡಿರಪ್ಪ ಅಂದ್ರೆ ರಿಯಲ್ ಟೈಮ್ ಸಿಸ್ಟಮ್ ಮಾಡಿದ್ರು ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೊಂಡು. ನೋಡಿ, ನಾನಿಲ್ಲಿ ಆಪರೇಟಿಂಗ್ ಸಿಸ್ಟಮ್ ಮಾತಾಡತ್ತೀನಿ, ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್, ಟೈಮ್ ಶೇರಿಂಗ್ ಆರ್ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್, ಇಲ್ಲಿ ರಿಯಲ್ ಟೈಮ್ ಸಿಸ್ಟಮ್. ಇವುಗಳನ್ನ ಮಾಡಬೇಕಾದ್ರೆ ಯೂಸ್ ಮಾಡೋ ಲ್ಯಾಂಗ್ವೇಜ್ ಯಾವುದು, ಇಲ್ಲಿ ಬೈನರಿ ಲ್ಯಾಂಗ್ವೇಜ್, ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳು ಯಾವುವು, ಫೋಟಾನ್, ಕೋಬಾಲ್, ಅಲ್ಗಾಲ್. ತಿಳಿತರಿ. ನೆಕ್ಸ್ಟ್ ಇವೆನ್ ಕ್ಯಾರೆಟಿಕ್ಸ್ ಬಗ್ಗೆ ನೀವು ಆಮೇಲೆ ನೋಡ್ಕೋಬಹುದು, ಆದ್ರೆ ಇದು ಸೈಂಟಿಫಿಕ್ ಗೋಸ್ಕರ ಜಾಸ್ತಿ ಯೂಸ್ ಆಗೋದು. ಎಕ್ಸಾಂಪಲ್ ಎನಿಯಾಕ್, ಮಾರ್ಕ್ 1, ಯೂನಿಯಾಕ್. ಇದು ಕಮರ್ಷಿಯಲ್ ಯೂಸ್ ಆಗಾಯಿತು ಸೆಕೆಂಡ್ ಜನರೇಷನ್ PDP-8, IBM. ಆಮೇಲೆ ಥರ್ಡ್ ಜನರೇಷನ್ ಅಲ್ಲಿ ಬರ್ತದ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಕಾರ. ನೆನಪಿಟ್ಕೊಳ್ಳಿ, ಇವು 3 ಜನರೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನು 2 ಜನರೇಷನ್ ಅದಾವ. ಇನ್ನು 2 ಜನರೇಷನ್ ನಾವು ತಿಳ್ಕೊಂಡ್ಬಿಟ್ಟು ಅಂದ್ರೆ ಮುಗಿದೋಯ್ತು. ಅರ್ಥ ಆಯ್ತಾ? ಈ ಜನರೇಷನ್ಗಳ ಬಗ್ಗೆ ಫಾಲ್ತೂನೂ ಹೋಯ್ತು. 40 to 56, 56 to 63, 64 to 71, 71 ದಿಂದ ಪ್ರೆಸೆಂಟು, 71 ದಿಂದ ಪ್ರೆಸೆಂಟು ಏನು 71 ದಿಂದ ಪ್ರೆಸೆಂಟು. ಅಲ್ಲಿ ವ್ಯಾಕ್ಯೂಮ್, ಅಲ್ಲಿ ಟ್ರಾನ್ಸಿಸ್ಟರ್, ಅಲ್ಲಿ IC, ಇಲ್ಲಿ LSI ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಅಂತ ಬಂತು, ಸರ್ಕ್ಯೂಟ್ ಮೈಕ್ರೋ ಪ್ರೊಸೆಸರ್. ಅದೇ IC ನ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಅಂತ ಹೇಳಿ ಸರ್ಕ್ಯೂಟ್ ಮೈಕ್ರೋ ಪ್ರೊಸೆಸರ್ನ ತಂದ್ರು. ಇಲ್ಲಿ ಸೆಮಿ ಕಂಡಕ್ಟರ್ ಮೆಮರಿ ಅಲ್ಲಿ 10 ನ್ಯಾನೋ ಸೆಕೆಂಡ್ ಇತ್ತು, ಇಲ್ಲಿ 300 ನ್ಯಾನೋ ಸೆಕೆಂಡ್ಸ್ ಅನ್ನ ಮಾಡಿದ್ರು. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರಿಯಲ್ ಸಿಸ್ಟಮ್ ಇತ್ತು, ಥರ್ಡ್ ಜನರೇಷನ್ ಅಲ್ಲಿ ರಿಯಲ್ ಟೈಮ್ ಇತ್ತು. ಎಕ್ಸಾಂಪಲ್ ಲ್ಯಾಂಗ್ವೇಜ್ಗಳು ಯಾವ್ಯಾವ ಇದ್ದು ಹೈ ಲೆವೆಲ್, ಎಕ್ಸಾಕ್ಟ್ಲಿ ಫೋಟಾನ್, ಕೋಬಾಲ್, ಅಲ್ಗಾಲ್ ಇದ್ದು. ಇಲ್ಲಿ ಟೈಮ್ ಶೇರಿಂಗ್, GUI ಇಂಟರ್ಫೇಸ್, ಪಾಸ್ಕಲ್, ADA, ಕೋಬಾಲ್ 74, ಫೋಟ್ರಾನ್ 4 ಇಂಥವು ಕೆಲವೊಂದು ಏನಾದ್ರು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿದ್ರು. ಮೋರ್ ರಿಲಯಬಲ್ ಅಂಡ್ ಪೋರ್ಟೇಬಲ್, ದಿಸ್ ಜನರೇಷನ್ ಲೀಡ್ಸ್ ಫಾರ್ ಬೆಟರ್ ಕಮ್ಯುನಿಕೇಶನ್ ಅಂಡ್ ರಿಸೋರ್ಸ್ ಶೇರಿಂಗ್. ನಮ್ಮ ಸಂಪನ್ಮೂಲನ ಇನ್ನೊಬ್ರಿಗೆ ಶೇರ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. 1971 ದಿಂದ ಪ್ರೆಸೆಂಟ್ವರೆಗೆ ಇದ್ದದ್ದು. 4th ಜನರೇಷನ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ಇಂಟೆಲ್ 4004 ಚಿಪ್. ತಿಳಿತರಿ. ಸೊ ಒಟ್ಟಾರೆ ಇದು ಏನಾಗುತ್ತಪ್ಪ ಅಂತಂದ್ರೆ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ರಿಸೋರ್ಸನ್ನ ಶೇರ್ ಮಾಡಲಿಕ್ಕೆ, ಒಂದು ಕಮ್ಯುನಿಕೇಶನ್ಗೋಸ್ಕರ ಅಂತ ಜಾಸ್ತಿ ಹೆಲ್ಪ್ ಆಗಿದ್ದು 4th ಜನರೇಷನ್ದಾಗ. ನೋಡಿ, ಜಾಸ್ತಿ ಕ್ವಶನ್ಸ್ ಬರೋದು 1 to 3 ಜನರೇಷನ್ದಾಗನ ಕೇಳ್ತಾರೆ ಜಾಸ್ತಿ. ಸ್ಪೆಷಲಿ ಅಲ್ಲಿರುವಂಥ ಸ್ವಿಚಿಂಗ್ ಡಿವೈಸ್, ಒಂದು ಕಡೆ ವ್ಯಾಕ್ಯೂಮ್, ಒಂದು ಕಡೆ ಟ್ರಾನ್ಸಿಸ್ಟರ್ ಸೆಮಿ ಕಂಡಕ್ಟರ್ಲೇ ಮಾಡಿದ್ದು, ಇನ್ನೊಂದು ಕಡೆ ಏನಪ್ಪ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಜಾಸ್ತಿ ಕ್ವಶನ್ ಬಂದಿದ್ದಾವ, ನೆನ್ಪಿಟ್ಕೊಳ್ಳಿ. 5th ಆರ್ ಪ್ರೆಸೆಂಟ್ ಅಂಡ್ ಬಿಯಾಂಡ್, ಇವತ್ತು ಮತ್ತೇನು ಮುಂದ, ಅದು 5th ಜನರೇಷನ್. ಇಲ್ಲಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಬಂದ್ರೆ ಇಲ್ಲಿ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಬರ್ತದ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸಿಲಿಕಾನ್ ದಿಂದ ಮಾಡಿದ್ದು, ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೈಕ್ರೋ ಪ್ರೊಸೆಸರ್. ಇಲ್ಲಿ ವಿದ್ಯಾರ್ಥಿಗಳೇ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ SLSI ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ಗಳನ್ನು ಯೂಸ್ ಮಾಡ್ಲಿಕ್ಕೆ, ಆಪ್ಟಿಕಲ್ ಡಿಸ್ಕ್ ಅನ್ನು ಯೂಸ್ ಮಾಡ್ತಾರ. ನಾಲೆಜ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್, ನಾಲೆಜ್ ಇನ್ಫಾರ್ಮೇಶನ್
processing system, parallel processing, Intel Core microprocessor is implemented, enables mega chips, artificial intelligence, AI ಬರೋದದ. ಇಡೀ ಇಂಡಿಯಾದಾಗ ಈಗ ಸದ್ಯ 3,000-4,000 ಜನ ಮಾತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲ್ಯಾಂಗ್ವೇಜ್ AI/ML ಇದನ್ನು ಓದ್ತಾ ಇದ್ದಾರೆ ಹುಡುಗರು. ಇನ್ನು ಮುಂದಿನ ದಿನಗಳಲ್ಲಿ NEP ಪ್ರಕಾರ ಎಜುಕೇಶನ್ ಬಂತಂದ್ರೆ ಮುಂದಿನ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ AI/ML ವಿದ್ಯಾರ್ಥಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗುತ್ತಾ. ಬಟ್ ಆ AI/ML ಕೋಚಿಂಗ್ ಕೊಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಇಂಗ್ಲಿಷ್ನಾಗ ಇರ್ತದ. ಅದಕ್ಕೆ NEP ಪ್ರಕಾರ ಮುಂದಿನ ದಿನಗಳಲ್ಲಿ ಸ್ಕಿಲ್ ಬೇಸ್ ಎಜುಕೇಶನ್ ಸ್ಟಾರ್ಟ್ ಆದಾಗ ಎಲ್ಲ ಸ್ಕೂಲ್ನಲ್ಲಿ ಮಿನಿಮಮ್ 2-8 ಜನರ ಇಂಗ್ಲಿಷ್ ಟೀಚರ್ಸ್ಗಳು ಬೇಕಾಗ್ತಾರ. ಆ ಸಮಯದಲ್ಲಿ ನಿಮಗೆ ನಾನು ಮಾಡ್ತಾ ಇರುವಂಥ ಗ್ರಾಮರ್, ಆ ಗ್ರಾಮರ್ನ ಯೂಸ್ ಮಾಡಿಕೊಂಡು ನಾನು IB ಸಿಲೆಬಸ್ ಪ್ರಕಾರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಒಂದು ಬರ್ತದ ಸಿಲೆಬಸ್ಸು, ಆ ಸಿಲೆಬಸ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಸಿಲೆಬಸ್ ಪ್ರಕಾರ ನೀವೇನಾದರೂ ಕಲ್ತ್ರೆ ಸಿಂಗಾಪುರು, ದುಬೈ, ಕತಾರ್ ಹಂತಂತೆಲ್ಲ, ಕುವೈತು, ಬೇರೆ ಬೇರೆ ಕಡೆ US ದಲ್ಲಿ, ಕೆನಡಾ ಹಂತಂತೆಲ್ಲ ಕೆಲವೊಂದು ಟೀಚರ್ಸ್ಗಳು ಆಗಬೇಕಾದ್ರೆ ಯಾವ ಬೇಸ್ ಎಜುಕೇಷನ್ ಸಿಗಬೇಕು ಅದನ್ನು ನಾನು ಒಂದು ಆಪ್ರೇಟಿಂಗ್ ಸಿಸ್ಟಮ್ ಪ್ರಕಾರನೇ ಒಂದು ಹೇಗೆ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲೂ ಕೂಡ ಕೆಲವು ಅಪ್ಟಿಟ್ಯೂಡ್ ನೇಚರ್ಸ್ಗಳು ಬರ್ತಾವೆ. ಅವು ಕ್ಲಾಸ್ಗಳು ಮುಂದಿನ ದಿನಗಳಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. NEP ಇಂಪ್ಲಿಮೆಂಟ್ ಇಡೀ ಕರ್ನಾಟಕ ಅಂತಂದ್ರೆ ಇಂಗ್ಲೀಷ್ ಟೀಚರ್ಗಳು ಮನೆಯಲ್ಲಿ ಯಾರೂ ಇರೋಂಗಿಲ್ಲ, ಎಲ್ಲರದು ಅಪಾಯಿಂಟ್ಮೆಂಟ್ ಆಗುತ್ತಾ. ಬಟ್ ಯಾರಲ್ಲಿ ಸ್ಕಿಲ್ ಎಜುಕೇಷನ್ ಸ್ಟಾರ್ಟ್ ಆಗುತ್ತಾ, ಅದಕ್ಕೆ ಹೇಳ್ತಾ ಇದ್ದು ಮುಂದಿನ ದಿನಗಳಲ್ಲಿ AI ಬಂತಂದರೆ ಒಳ್ಳೆಯದು ಅದ, ಕೆಟ್ಟದ್ದು ಅದರದ್ದು ಡಿಮೆರಿಟ್ಸ್ಗಳು ಅದಾವ, ಇಲ್ಲ ನಂಗಿಲ್ಲ. ಬಟ್ ಅದನ್ನು ತಿಳ್ಕೊಳ್ಳುವಂಥ ಸಮಯದಲ್ಲಿ ಇಂಗ್ಲೀಷ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಿಳಿತವಿದ್ದು ಅದನ್ನು ತಿಳ್ಕೊಳ್ಳುವಾಗ ಹಂಗಾರೆ ಬನ್ನಿ ಜನರೇಷನ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ. ಈಗ ಕೆಲವು ಪಾಯಿಂಟ್ಸ್ಗಳದಾವ ನೋಡೋಣ ಬನ್ನಿ ಏನಿದೆ. ಸಿದ್ಧಾರ್ಥ ವಾಸ್ ದ ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ನೋಡಿ, ಸಿದ್ಧಾರ್ಥ ವಾಸ್ ದ ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ಹಂಗಾರೆ ಭಾರತದಲ್ಲಿ ಮೊದಲ ಕಂಪ್ಯೂಟರ್ ಯಾವುದದು? ಸಿದ್ಧಾರ್ಥ. ಅಲೆನ್ ಟ್ಯೂರಿಂಗ್ ಈಸ್ ನೋನ್ ಆಸ್ ದ ಫಾದರ್ ಆಫ್ ದ ಮಾಡರ್ನ್ ಕಂಪ್ಯೂಟರ್. ನೋಡಿ, ಅಲೆನ್ ಟ್ಯೂರಿಂಗ್. John von Neumann was introduced first architecture of computer in the year 1948. Architecture ಅದಕ್ಕೊಂದು ಮಾಡೆಲ್ ತಿಳಿತಾರೆ. Transistor were invented by Bell Laboratory. In 1958, Jacques St. Clary, Kilby and Robert Noyce invented the IC. IC ಅನ್ನು ಯಾರು ಮಾಡಿದ್ದಾರೆ? ಇವರು 1 ತಿಳಿತಾರೆ, 1 2 ತಿಳಿತಾರೆ, 2 ಜನ ಕೂಡ ಮಾಡಿದ್ದಾರೆ. In latest generation computers, the instructors are executed parallel as well as sequential. ಈ ತರ ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಹಿಂದಿನ ಕ್ಲಾಸ್ದಲ್ಲಿ ಕಲ್ತಿರುವಂಥ ಎವಲ್ಯೂಷನ್ ಅನ್ನ ಹಿಸ್ಟರಿ ಅಂತ ಕಲಿಸ್ಕೊಟ್ಟೆ. ಮುಂದಿನ ಕ್ಲಾಸ್ ಅಂದ್ರೆ ಇವತ್ತಿನ ಈ ಕ್ಲಾಸ್ನಲ್ಲಿ ಜನರೇಷನ್ ಹೇಳ್ಕೊಡ್ಬೇಕಾಗಿತ್ತು. ಬಟ್ ಜನರೇಷನ್ನ ನಾನು ಒಂದು ಚಾರ್ಟ್ನಲ್ಲಿ ಮಾಡಿ ಹೇಳ್ಕೊಟ್ಟಿದ್ದೇನೆ. ಅರ್ಥ ಆಯ್ತರಿ? ಚಾರ್ಟ್ನಲ್ಲಿ ಮಾಡಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸ್ದಲ್ಲಿ ಅಂದ್ರೆ ನಾಳೆ ಕ್ಲಾಸ್ದಲ್ಲಿ ಅದೇ ಜನರೇಷನ್ ಅನ್ನ ಥಿಯರಿ ಪ್ರಕಾರ ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಅರ್ಥ ಆಯ್ತ್ರಿ? ಸೆಕೆಂಡ್ ಜನರೇಷನ್, ಫೋರ್ತ್ ಜನರೇಷನ್ ಅಂತ ಮತ್ತೊಮ್ಮೆ ನಾನು ಹೇಳ್ಕೊಡ್ತೇನೆ. ಓಕೆ, ಸೊ ದಿಸ್ ಆಲ್ ಅಬೌಟ್ ದಿಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಯಾರು ಈಗ ತಾನೇ ಕ್ಲಾಸಿಗೆ ಜಾಯ್ನ್ ಆಗಿದ್ರಿ, ಎಲ್ಲ ಹಿಂದಿನ ಕ್ಲಾಸ್ಗಳನ್ನು ನೀಟಾಗಿ ನೋಡ್ತಾ ಬನ್ನಿ. ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಯು ಆಲ್ ಎಂಜಾಯ್. ಬಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಾಯ್. ಸೊ ಯಾರಾದರೂ ಸಬ್ಸ್ಕ್ರಿಪ್ಷನ್ ತಗೊಳ್ಳೋರಿದ್ರೆ, ಸೊ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ಕೆಳಗಡೆ ಆ್ಯಪದ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಣ್ತಾ ಇದೆ. ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪನ್ನಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ಕ್ಲಾಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಗೆಟ್ ಪೇಪರ್ 1 ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡುತ್ತೆ, GK ಏನು ಹೇಳ್ಕೊಡೋದಿಲ್ಲ. ಪೇಪರ್ 2 ದ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸ್ದವರಿಗೆ ಯಾರಿದ್ದಾರೆ ಅವರಿಗೆಲ್ಲವೂ ಹೇಳ್ಕೊಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್. ಬಾಯ್.